ನಮಸ್ಕಾರ ಎಲ್ರಿಗೂ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋ ಅಂತ ನಿಮ್ಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನು ಕೊರಿಯರ್ ಹಾಕಿದ್ಮೇಲೆ ಒಂದು ಬಿಲ್ಲು ನಿಮಗೆ ವಾಟ್ಸಪ್ ಮಾಡ್ತೀನಿ. ಅದರಲ್ಲಿ ಟ್ರ್ಯಾಕಿಂಗ್ ನಂಬರ್ ಇರುತ್ತೆ, ನೀವು ಫೋನಲ್ಲೂ ಸಹ ಚೆಕ್ ಮಾಡ್ಕೋಬೋದು. ಇಲ್ಲ ಅಂದರೆ 2 ದಿನ ನೋಡಿ ನಿಮಗೆ ಕೊರಿಯರ್ ಬಂದಿಲ್ಲ ಅಂದರೆ ನನಗೆ ತಿಳಿಸಿ. ಅದನ್ನು ಮಾಡೋದಿಲ್ಲ ನೀವು, ಇಲ್ಲ ಬಿಲ್ಲಲ್ಲಿರೋ ನಂಬರಿಗೂ ಫೋನ್ ಮಾಡೋದಿಲ್ಲ, ಸುಮ್ಮನೆ ಇರ್ತೀರಾ. 1 ವಾರ ಆಮೇಲೆ 10 ದಿನ ಆದಮೇಲೆ ಹೇಳ್ತೀರಾ ನನಗೆ ಕೊರಿಯರ್ ಬಂದಿಲ್ಲ ಅಂತ. ಏನು ಮಾಡಬೇಕು ಹೇಳಿ? ಅವಾಗ ಗಿಡಗಳು ಇರುತ್ತಾ ಈ ಥರ ಮಾಡಿದ್ರೆ? ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಿರ್ತೀನಿ ನಾನು, 2 ದಿನ ನೋಡಿ, 2 ದಿನ ಆದಮೇಲೆ ನಿಮಗೆ ಕೊರಿಯರ್ ಬಂದಿಲ್ವಾ, ನನಗೊಂದು ಮೆಸೇಜ್ ಆದರೂ ಹಾಕಿ, ಇಲ್ಲ ಅಟ್ಲೀಸ್ಟ್ ಫೋನ್ ಆದರೂ ಮಾಡಿ ತಿಳಿಸಿ ಅಂತ ಪ್ರತಿಯೊಂದು ವಿಡಿಯೋದಲ್ಲೂ ಒತ್ತಿ ಒತ್ತಿ ಹೇಳ್ತೀನಿ. ಆದರೂ ನೀವು ಇದೇ ಥರನೇ ಮಾಡ್ತೀರಾ. ಯಾಕೆ ಈ ಥರ ಮಾಡ್ತೀರಾ ಅಂತ ಗೊತ್ತಾಗ್ತಿಲ್ಲ. ಕೆಲವೊಂದು ಗಿಡಗಳು ತುಂಬಾ ರೇರ್ ಕಲರ್ ಇರುತ್ತೆ. ಅಂತಹ ಗಿಡಗಳನ್ನ ನಾನು ಎಷ್ಟು ಕಡೆ ಹುಡುಕಿ ತರ್ತೀನಿ ಅಂತ ಅದ್ರ ಕಷ್ಟ ನನಗೆ ಮಾತ್ರ ಗೊತ್ತಿರುತ್ತೆ. ಕೊರಿಯರ್ ಅವರು ಫೋನ್ ಮಾಡ್ತಾರೆ ನಿಮಗೆ, ಆವಾಗ ಫೋನ್ ರಿಸೀವ್ ಮಾಡಿ ನಿಮ್ಮ ಕೊರಿಯರ್ನ ದಯವಿಟ್ಟು ಕಲೆಕ್ಟ್ ಮಾಡ್ಕೊಳ್ಳಿ. ಕೊರಿಯರ್ ಅವರು ಫೋನ್ ಮಾಡ್ತಾರೆ, ಅವರು ಫೋನ್ ಮಾಡಿದಾಗ ನೀವು ರಿಸೀವ್ ಮಾಡೋದಿಲ್ಲ, ಯಾವುದೋ ಅನ್ನೋನ್ ನಂಬರ್ ಅಂತ ಸುಮ್ಮನೆ ಆಗ್ತೀರಾ. ಆಮೇಲೆ ಅವ್ರು ನಮಗೆ ಫೋನ್ ಮಾಡ್ತಾರೆ, ಮೇಡಮ್ ಅವರು ಫೋನೇ ರಿಸೀವ್ ಮಾಡ್ತಿಲ್ಲ, ಈ ಕೊರಿಯರ್ ಯಾರಿಗೆ ಕೊಡೋದು ನಾವು ಅಂತ ಕೇಳ್ತಾರೆ. ನಾವು ಅವಾಗ ಏನು ಆನ್ಸರ್ ಮಾಡೋದು ಹೇಳಿ ನೀವೇ? ಒಂದು ರೇರ್ ಕಲರ್ಗಳನ್ನ ನಾನು ಮಣ್ಣು ತೆಗೆಯೋದಿಲ್ಲ, ಹಾಗೆ ಪಾರ್ಟ್ ಸಮೇತನೇ ಕಳಿಸಿರ್ತೀನಿ. ಅದು ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಆದರೆ ಪೇ ಮಾಡಬೇಕಾಗತ್ತೆ ಅಂತಲೂ ನಾನು ಮೊದಲೇ ತಿಳಿಸಿರ್ತೀನಿ. ಆಯಿತು ಅಂತ ಹೇಳ್ತೀರಾ, ಆಮೇಲೆ ಕೊಡೋದೇ ಇಲ್ಲ. ತುಂಬಾ ಬೇಜಾರಾಗುತ್ತೆ. ಯಾಕೆ ಅಂದರೆ ನನಗೆ ಬೇರೆ ಕಡೆಯಿಂದ ಆದಾಯ ಬರೋ ಅಂಥದ್ದು ಯಾವುದೂ ಇಲ್ಲ ಹೊಲ ಗದ್ದೆ ತೋಟ ಬೇರೆ ಯಾವುದೂ ನನಗೆ ಇನ್ಕಮ್ ಬರೋ ಅಂಥದ್ದು ಯಾವುದೂ ಇಲ್ಲ. ಯಾಕೆ ಅಂದರೆ ನಾನು ಗಿಡಗಳನ್ನ ನಂಬ್ಕೊಂಡೇ ನನ್ನ ಜೀವನ ನಡೀತಾ ಇರೋದು. ಅಂಥದ್ರಲ್ಲಿ ನೀವು ಈ ಥರ ಎಲ್ಲ ಮಾಡಿದ್ರೆ ತುಂಬಾ ಬೇಜಾರಾಗುತ್ತೆ. ಎಲ್ಲರೂ ಈ ಥರ ಮಾಡಲ್ಲ, ಕೆಲವೊಬ್ಬರು ಈ ಥರ ಮಾಡುತ್ತಾರೆ. ಇವತ್ತು ಯಾವ್ಯಾವ ಹೊಸ ಗಿಡಗಳಿದೆ ಅಂತ ನೋಡೋಣ. ಅದರಲ್ಲೂ ತುಂಬ ರೇರ್ ಕಲರ್ ಗಿಡಗಳು. ತುಂಬ ಜನ ಈ ಕಲರ್ಗೋಸ್ಕರ ತುಂಬ ಕಡೆ ಹುಡುಕ್ತಾ ಇದ್ವಿ ಅಕ್ಕ ನಾವು ಅಂತಲೂ ಹೇಳಿದ್ದೀರಾ. ಆ ಗಿಡಗಳು ಇದೆ, ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಅದರಲ್ಲೂ ಕಡಿಮೆನೇ ಇರೋವಂತಹ ಗಿಡಗಳು. ಇನ್ನು ಕೆಲವೊಂದು ಡೇರೆ ಗಿಡಗಳು ಎಲ್ಲ ಖಾಲಿಯಾಗಿದ್ದಾವೆ. ಇರೋಷ್ಟು ಕಲ್ಲರ್ ಮಾತ್ರ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ. ಇದು ತುಂಬಾ ಚೆನ್ನಾಗಿದೆ ಕಲ್ಲರ್ಗಳು. ಮತ್ತು ಇನ್ನೊಂದು ಬಿಸ್ಕೆಟ್ ಕಲರು, ವೈಟು ನೋಡಿ, ಇದು ಡಬಲ್ ಕಲರ್ ಬರುತ್ತೆ. ಅದು ಒಂಥರ ಪರ್ಪಲ್ ಥರ ಇದೆ, ಸೆಂಟ್ರಲ್ಲಿ ಒಂಥರ ರೆಡ್ಡು, ಈ ಥರ ಡಬಲ್ ಕಲರ್ ಬರುತ್ತೆ. ಮತ್ತು ಇನ್ನು ಹಳದಿನಲ್ಲೂ ಇರುತ್ತೆ ನೋಡಿ. ಈ ಥರ 2 ಕಲರ್ ಇರೋವಂತಹ ಗಿಡಗಳು ಇದ್ದಾವೆ. ಸ್ವಲ್ಪನೇ ಇರೋದು, ಎಲ್ಲ ಖಾಲಿ ಆಯಿತು. ಇನ್ನು ಎಲ್ಲೋದಲ್ಲಿ ಒಂದು 2 ಗಿಡ ಏನೋ ಇದೆ ಅಷ್ಟೇ. ತುಂಬ ಚೆನ್ನಾಗಿದೆ ಕಲರ್ಗಳಂತೂ ನೋಡಿ. ಇನ್ನು ಇದು ಒಂಥರ ಬಿಸ್ಕೆಟ್ ಕಲರ್ ಬರುತ್ತೆ, ಆದರೆ ಅರ್ಳದ ಮೇಲೆ ಅದು ವೈಟ್ ಥರ ಬರುತ್ತೆ, ಒಂಥರ ಕ್ರೀಮ್ ಕಲರು. ತುಂಬಾ ಚೆನ್ನಾಗಿದೆ ಕಲ್ಲರು ನೋಡಿ. ಈ ಥರ ಬರುತ್ತೆ ಅದು. ಬೇರೆ ಗಿಡದಲ್ಲಂತೂ ತುಂಬಾ ಚೆನ್ನಾಗಿದೆ ಕಲ್ಲರು. ಇನ್ನೂ ತುಂಬ ಜನ ಫೋಟೋ ಎಲ್ಲ ಕಳಿಸ್ತಿದ್ದೀರಾ, ಅಕ್ಕ ನನಗೆ ಈ ಕಲ್ಲರ್ ಬೇಕು ತಂದ್ಕೊಡಿ ಅಂತ. ನಿಮಗೋಸ್ಕರ ನಾನು ತುಂಬ ಕಡೆ ಟ್ರೈ ಮಾಡ್ತೀನಿ, ಸಿಕ್ಕಿದ್ರೆ ಖಂಡಿತ ತಂದ್ಕೊಡ್ತೀನಿ. ಇನ್ನು ನೋಡಿ, ಗುಲಾಬಿನಲ್ಲಿ ಇದು ಇಷ್ಟು ಕಲ್ಲರ್ ಇದೆ. ನಾನು ಎಷ್ಟು ಕಲ್ಲರ್ ಇದೆ ಅಷ್ಟು ಕಲ್ಲರ್ನೂ ಹಾಕಿದ್ದೀನಿ. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಕೆಲವೊಂದು ಕಲ್ಲರ್ಗಳು ಖಾಲಿಯಾಗಿದ್ದಾವೆ, ಇರೋಷ್ಟು ಕಲ್ಲರ್ ಮಾತ್ರ ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಪನ್ನೀರ್ ಗುಲಾಬಿ ಮತ್ತು ದಪ್ಪ ದಪ್ಪ ಗುಲಾಬಿ ಬರುತ್ತಲ್ಲ ಅದು, ಬಟನ್ ರೋಸು, ಇದೆಲ್ಲ ಇದೆ. ಬಟನ್ ರೋಸಲ್ಲಿ ನಿಮಗೆ 3 ವೆರೈಟಿ ಬರುತ್ತೆ. ಪರ್ಪಲ್ಲು, ವೈಟು ಮತ್ತು ಪಿಂಕು, ಇಷ್ಟು 3 ಕಲರಲ್ಲೂ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಈ ಪರ್ಪಲ್ಲು, ವೈಟು ಮತ್ತು ಪಿಂಕು, ಇದೆಲ್ಲ ಚೆನ್ನಾಗಿದೆ. ಇದರಲ್ಲಿ ಆರೆಂಜ್ ಇಲ್ಲ, ಅಂದರೆ ನಾನು ಅದು ವಿಡಿಯೋ ಇತ್ತಲ್ಲ ಹಾಗೆ ಹಾಕಿದ್ದೀನಿ. ಅದರಲ್ಲಿ ಆರೆಂಜು ಖಾಲಿಯಾಗಿದೆ. ನಿಮಗೆ ವೈಟು ರೆಡ್ಡಲ್ಲಿ ಎಲ್ಲ ಸಿಗುತ್ತೆ. ಇನ್ನು ಇದು ಪನ್ನೀರ್ ಗುಲಾಬಿ. ಪನ್ನೀರ್ ಗುಲಾಬಿ ಸ್ಮೆಲ್ಲೇ ತುಂಬ ಚೆನ್ನಾಗಿರುತ್ತೆ. ಇದನ್ನು ರೋಸ್ ವಾಟರ್ಗೂ ಸಹ ಬಳಸ್ತಾರೆ. ಇನ್ನು ನೋಡಿ, ಇದು ಬಟನ್ ರೋಸು. ಇದಂತೂ ಎಲೆ ಒಂದೊಂದು ಹೂ ಬಿಡುತ್ತೆ. ಹೂವು ಚಿಕ್ಕದಿದ್ರೂ ಗೊಂಚಲು ಹೂವು ಬಿಡುತ್ತೆ. ನೋಡೋಕ್ಕೇ ಒಂಥರ ಆನಂದ ಆಗುತ್ತೆ. ಅದರಲ್ಲೂ ಇವಾಗ ಮಳೆಗಾಲ ಇರೋದ್ರಿಂದ ಈ ಗಿಡಗಳಂತೂ ತುಂಬ ಹೆಲ್ದಿಯಾಗೂ ಬರುತ್ತೆ, ಹೂಗಳೂ ಹೆಚ್ಚಾಗಿ ಬಿಡುತ್ತೆ. ಇಲ್ಲಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಗೊಂಚಲು ಹೂವು ಬಿಟ್ಟಿದೆ, ಎಲ್ಲೇ ಒಂದೊಂದು ಹೂವು. ಇನ್ನು ಇದಂತೂ ತುಂಬ ರೇರ್ ಕಲರು. ಇದು ಅಷ್ಟೇ ನೋಡಿ, ಎಷ್ಟು ಗೊಂಚಲು ಹೂವು ಬಿಟ್ಟಿದೆ. ಅದು ಒಂದೇ ಗಿಡ ಇರೋದು. ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ಇನ್ನು ಇದು, ಈ ಗಿಡದ ಹೆಸರು ಮೆನಿಸ್ಟೋಮಾ ಅಂತ. ತುಂಬ ಚೆನ್ನಾಗಿದೆ ಕಲರ್ಗಳಂತೂ. ಈ ಥರ ಶೋ ಗಿಡ ಎಲ್ಲ ನಮ್ಮ ಗಾರ್ಡನಲ್ಲಿ ಇದ್ದಾಗ ಗಾರ್ಡನ್ ಅಂದನೇ ಹೆಚ್ಚು ಮಾಡುತ್ತೆ. ಇನ್ನು ಇದಂತೂ ತುಂಬ ರೇರ್ ಕಲರ್ಗಳು ನೋಡಿ, ಎಷ್ಟು ಚೆನ್ನಾಗಿದೆ ಕಲ್ಲರ್ ಅಂತೂ. ಅದು ಹೂವು ಡಿಸೈನೇ ಚೇಂಜ್ ಆಗುತ್ತೆ. ಅದು ಗರಿ ಒಂಥರ ಡಿಸೈನ್ ನೋಡಿ, ಈ ಥರ ಬರುತ್ತೆ. ಅದು ಹೂವು ಅರಳಿದ ಮೇಲೆ ಈ ವೆರೈಟಿನಲ್ಲಿ ಬರುತ್ತೆ ಅದು. ಇನ್ನು ಈ ಕಲರು ಅಷ್ಟೇ ತುಂಬ ಚೆನ್ನಾಗಿದೆ. ಇದು 2 ಗಿಡ ಇರೋದು, ಹೆಚ್ಚು ಇಲ್ಲ. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಇನ್ನು ಸರ್ವಸಿದ್ಧಿ ಗಿಡ ಮತ್ತು ಅಷ್ಟಲಕ್ಷ್ಮಿ ಗಿಡ ಎಲ್ಲ ಕೇಳ್ತಾ ಇದ್ರಿ, ಅದು ಇದ್ದಾವೆ, ಬುಕ್ ಮಾಡ್ಕೊಳ್ಳಿ.
ಇನ್ನು ಇದು ಜಾಜಿ ಮಲ್ಲಿಗೆ ಅಂತೂ ಸ್ಮೆಲ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಈ ಹೂವು ನಿಮಗೆ ಮಾರ್ಕೆಟಲ್ಲಿ ಎಲ್ಲೂ ಸಿಗೋದಿಲ್ಲ. ನಮ್ಮ ಗಾರ್ಡನಲ್ಲಿ ಹಾಕ್ಕೊಂಡ್ರೆ ನಮಗೆ ಬೇಕಾದಾಗ ನಮಗೆ ಹೂವು ಸಿಗುತ್ತೆ. ಇದು ತುಂಬಾ ಸ್ಮೆಲ್ ಇರುತ್ತೆ. ಇದು ಜಾಜಿ ಮಲ್ಲಿಗೆ ಒಳ್ಳೆ ಘಮ ಘಮ ಅಂತಿರುತ್ತೆ. ನಾನು ಹೆಚ್ಚು ಇಷ್ಟಪಡೋದು ಸ್ಮೆಲ್ ಇರೋವಂಥ ಹೂವೇ ನಾನು ಹೆಚ್ಚು ಇಷ್ಟಪಡೋದು. ಇನ್ನು ಇದು ಕಾಕಡ ಗಿಡ ಅಂದರೆ ಇದು ತೊಟ್ಟು ಉದ್ದ ಇರುತ್ತೆ. ಮತ್ತು ಗಿಡನೂ ನೋಡಿ ಎಷ್ಟು ಹೆಲ್ದಿಯಾಗಿದೆ, ಬುಷಿಯಾಗಿದೆ. ಒಂದು ಗಿಡ ಹಾಕ್ಕೊಂಡ್ರೆ ಸಾಕು, ನೀವು ಇದರಿಂದ ನೂರಾರು ಗಿಡಗಳನ್ನೂ ಮಾಡ್ಕೋಬೋದು. ಯಾವ ರೀತಿ ನೂರಾರು ಗಿಡ ಮಾಡ್ಕೋಬೋದು ಅಂತ ನೀವು ಕೇಳ್ಬೋದು. ಇದು ಈ ಸೇವಂತಿಗೆ ಗಿಡ ಹೊಡ್ಕೊಂಡಂಗೆ ಇದರಲ್ಲೂ ಅಷ್ಟೇ ಪಕ್ಕದಲ್ಲಿ ನಿಮಗೆ ಅದು ಸಸಿಗಳು ಬರುತ್ತೆ. ನೋಡಿ ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಅದು ತೊಟ್ಟು ನೋಡಿ ಎಷ್ಟು ಉದ್ದ ಇದೆ. ನಾನು ಅದು ಹೂವು ಬಿಡಿಸ್ಬಿಟ್ಟು ಸಹ ತೋರಿಸ್ತಾ ಇದ್ದೀನಿ ನೋಡಿ. ಈ ಮಾಮೂಲಿ ಕಾಕಡ ಹೂವಕ್ಕೂ ಇದಕ್ಕೂ ತುಂಬಾ ಡಿಫ್ರೆಂಟ್ ಇದೆ. ಇದು ಬೇರೆ ವೆರೈಟಿ. ಮಾಮೂಲಿ ಕಾಕಡ ಹೂವು ಬರುತ್ತಲ್ಲ ಅದೇ ಬೇರೆ ವೆರೈಟಿ. ನೋಡಿ ಗಿಡ ಅದು ಎಷ್ಟು ಬುಷಿಯಾಗಿದೆ ನೋಡಿ. ಒಂದು ಗಿಡ ಹಾಕ್ಕೊಂಡ್ರೆ ಸಾಕು, ನೀವು ನೂರಾರು ಗಿಡಗಳನ್ನು ಸಹ ಮಾಡ್ಕೋಬೋದು. ಅದರಲ್ಲೂ ಅದು ಎಷ್ಟು ಹೈಟ್ ಇದೆ ನೋಡಿ ಗಿಡಗಳು. ನಾನು ಕೊಡೋವಂತಹ ಗಿಡಗಳು ತುಂಬಾ ಹೈಟ್ ಇರುತ್ತೆ. ಗಿಡ ತಗೊಂಡವ್ರಿಗೆ ಗೊತ್ತಿರುತ್ತೆ ಎಷ್ಟು ಹೈಟ್ ಇರುತ್ತೆ ಅಂತ. ಇನ್ನು ಇದು ಅಷ್ಟೇ, ಒಂದೇ ಗಿಡ ಇರೋದು. ಎಲ್ಲ ಖಾಲಿ ಆಯಿತು. ಎರಡಿತ್ತು, ನಿನ್ನೆ ಒಂದು ಬುಕ್ ಆಯಿತು, ಅದು ಕೊರಿಯರು ಸಹ ಮಾಡಾಯಿತು. ಇನ್ನು ಇದು ಒಂದೇ ಇರೋದು. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಇನ್ನು ನೋಡಿ ಇದೇ ಒಂಥರ ಕಲ್ಲರ್ ಅಂತೂ ತುಂಬಾ ಡಿಫ್ರೆಂಟ್ ಆಗಿದೆ. ಅದರಲ್ಲೂ ನೀವು ಗಮನಿಸ್ಬೋದು, ಕಲ್ಲರ್ ಒಂದೇ ಇರುತ್ತೆ, ಹೂ ವೆರೈಟಿ ಚೇಂಜ್ ಇರುತ್ತೆ. ಇದಂತೂ ತುಂಬ ಚೆನ್ನಾಗಿದೆ ಕಲ್ಲರ್ ಅಂತೂ. ಇದು ಡಬಲ್ ಕಲರ್ ಬರುತ್ತೆ. ಇದು ನೋಡೋಕ್ಕಂತೂ ಇನ್ನೂ ರಿಯಲಿ ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ. ಒಂಥರ ಅಟ್ರಾಕ್ಷನ್ ಆಗಿ ಚೆನ್ನಾಗಿದೆ ಇದು ಕಲ್ಲರು. ಒಂದು ರೀತಿ ಆಶ್ಚರ್ಯ ಆಗುತ್ತೆ, ಇಷ್ಟೊಂದೆಲ್ಲ ಕಲ್ಲರ್ಗಳಿದೆಯಾ ದಾಸವಾಳದಲ್ಲಿ ಅಂತ ಆಶ್ಚರ್ಯನೂ ಸಹ ಆಗುತ್ತೆ. ನೋಡಿ ಇದು ಅಷ್ಟೇ ಎಷ್ಟು ಚೆನ್ನಾಗಿದೆ. ಅದು ಒಂದೇ ಗಿಡದಲ್ಲಿ 3 ಹೂ ಬಿಟ್ಟಿದೆ, ಮತ್ತು ಒಂದು ಮೊಗ್ಗುನೂ ಇದೆ. ಈ ಥರ ಬುಷಿಯಾಗಿರುತ್ತೆ ಗಿಡಗಳು. ಇನ್ನು ಇದು ತುಂಬ ರೇರ್ ಕಲ್ಲರು ನೀಲಿದು. ನೋಡಿ ಅದು ಬರ್ತಾ ಇದು ಡಬಲ್ ಪೆಟಲ್ಗೆ ಬಂದ್ಬಿಡುತ್ತೆ, ಆ ಥರ ವೆರೈಟಿ ಅದು. ಇನ್ನು ಇದಂತೂ ತುಂಬಾ ವೆರೈಟಿ, ತುಂಬ ಚೆನ್ನಾಗಿದೆ ಗಿಡಗಳಂತೂ. ನೋಡಿ ಹೂವಿನ ವೆರೈಟಿ ನೀವು ಗಮನಿಸ್ಬೋದು. ನೀವೇನು ಅನ್ಕೊತೀರಾ, ಒಂದೇ ಕಲ್ಲರು ಅನ್ಕೋತೀರಾ, ಆ ಥರ ಇರೋದಿಲ್ಲ. ಅದು ಒಂದೇ ಕಲರ್ ಆದ್ರೂ ಬೇರೆ ಬೇರೆ ವೆರೈಟಿ ಇರುತ್ತೆ. ಇನ್ನು ಇದು ಅಷ್ಟೇ 2 ಕಲರ್ ಇರುತ್ತೆ. ಇನ್ನು ಇದು ಸಂಪಿಗೆ ಗಿಡ. ತುಂಬ ಜನ ಕೇಳ್ತಾ ಇದ್ರಿ ಸಂಪಿಗೆ ಗಿಡ ಇದ್ಯಾಕ ಬೇಕು ಅಂತ. ಇದೆ, ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಸಂಪಿಗೆ ಗಿಡ ಸ್ಮೆಲ್ಲು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನಾನು ಆವಾಗಲೇ ಹೇಳ್ದಂಗೆ ನನಗೆ ಈ ಥರ ಹೂವು ಅಂದರೆ ತುಂಬಾ ಇಷ್ಟ. ಅದರಲ್ಲೂ ಸ್ಮೆಲ್ ಇರಬೇಕು, ಸ್ಮೆಲ್ ಇರೋ ಹೂವು ಅಂದರೆ ನನಗೆ ತುಂಬಾ ಇಷ್ಟ. ಇನ್ನು ಇದಂತೂ ನಿಮಗೆ ಗೊತ್ತಿರೋದೆ, ತುಂಬ ರೇರ್ ಕಲ್ಲರು ದಾಸವಾಳ. ಕೆಲವೊಂದೊಂದು ಸತಿ ನಾವು ಹುಡುಕಿದ್ರೂ ಸಿಗೋದಿಲ್ಲ ಈ ಥರ ಎಲ್ಲ ರೇರ್ ಕಲ್ಲರ್ಗಳು. ಒಂದೇ ಹೂವಲ್ಲಿ 2 ಕಲ್ಲರ್ ಇದೆ. ನೀವು ಅದನ್ನು ನೀಟಾಗಿ ಅಬ್ಸರ್ವ್ ಮಾಡಿ. ನಾನು ತರೋವಂತಹ ಗಿಡಗಳು ತುಂಬ ವೆರೈಟಿಯಾಗಿರುತ್ತೆ. ತುಂಬ ರೇರ್ ಕಲ್ಲರ್ ಮಾತ್ರ ನಾನು ಗಿಡಗಳನ್ನ ತರೋದು. ಯಾಕೆ ಅಂದರೆ ನನ್ನ ವ್ಯೂವರ್ಸ್ಗಳಿಗೆ ಒಳ್ಳೊಳ್ಳೆ ಕಲೆಕ್ಷನ್ನ ಕೊಡಬೇಕು ಅನ್ನೋದೇ ನನ್ನ ಆಸೆ ಆಗಿರುತ್ತೆ. ನೋಡಿ ಹೂವನ್ನ ನೀವು ನೀಟಾಗಿ ಅಬ್ಸರ್ವ್ ಮಾಡಿ. ನೋಡಿ ಅದು ಒಳಗಡೆನೆ ಒಂಥರ ಕಲ್ಲರ್ ಇದೆ, ಮೇಲ್ಗಡೆನೆ ಒಂಥರ ಕಲ್ಲರ್ ಇದೆ. ಇದು ಡಬಲ್ ಕಲ್ಲರ್ ಬರುತ್ತೆ. ಇನ್ನು ನೋಡಿ ಇದಂತೂ ಡಬಲ್ ಕಲ್ಲರು, ತುಂಬ ಚೆನ್ನಾಗಿದೆ. ಇದು ತುಂಬ ಕಡೆ ಹುಡುಕಿ ತಂದಿರೋದು ನಾನು ಆ ಗಿಡನ. ಇನ್ನು ಇದು ಡೇಸಿ ಗಿಡ. ಈ ಡೇಸಿ ಗಿಡದಲ್ಲಿ ನಿಮಗೆ 4 ಕಲ್ಲರ್ ಬರುತ್ತೆ. ಪರ್ಪಲ್ಲು, ವೈಟು, ಡಾರ್ಕ್ ಪಿಂಕು, ಲೈಟ್ ಪಿಂಕು, ಈ ಥರ 4 ಕಲರಲ್ಲಿ ಸಿಗುತ್ತೆ. ಇದು ಸೇವಂತಿಗೆ ಥರನೇ ಈ ಡೇಸಿ ಗಿಡ. ಪಕ್ಕದಲ್ಲಿ ತುಂಬ ಚೆನ್ನಾಗಿ ಸಸಿಗಳೆಲ್ಲ ಬರುತ್ತೆ. ಇನ್ನು ಇದಂತೂ ತುಂಬ ರೇರ್ ಕಲ್ಲರು, ಹಳದಿ ವೆರೈಟಿ ದಾಸವಾಳ ಇದು. ಇನ್ನು ಕೆಲವೊಂದೊಂದು ಖಾಲಿಯಾಗಿದೆ. ಇರೋವಂತಹ ಗಿಡಗಳನ್ನ ನಾನು ಹಾಕಿದ್ದೀನಿ. ಅಂದರೆ ನನ್ನ ವಿಡಿಯೋದಲ್ಲಿ ಯಾವ ಗಿಡಗಳನ್ನ ನಾನು ತೋರಿಸಿದ್ದೀನೋ ಆ ಗಿಡಗಳು ಮಾತ್ರ ಸಿಗುತ್ತೆ. ಇನ್ನು ಎಲೆ ಬಳ್ಳಿನೂ ಅಷ್ಟೇ 2 ಗಿಡ ಇರೋದು, ಎಲ್ಲ ಖಾಲಿ ಆಯಿತು. ಇನ್ನು ಇದು ಹಳದಿದು. ಇದು 3ನೇ ಸತಿ ನಾನು ಗಿಡಗಳನ್ನ ತಂದಿರೋದು. 2 ಸತಿ ಬಂದಿದ್ದಂತಹ ಗಿಡಗಳೆಲ್ಲ ಖಾಲಿ ಆಯಿತು. ಈಗ 3ನೇ ಸತಿನಲ್ಲೂ 3 ಗಿಡ ಅಷ್ಟೇ ಇರೋದು, ಎಲ್ಲ ಖಾಲಿಯಾಗಿದೆ. ಇನ್ನು ಅದು ರೋಸ್ಮೇರಿ. ಈ ರೋಸ್ಮೇರಿನೂ ಅಷ್ಟೇ ತುಂಬಾ ಸ್ಮೆಲ್ಲು ಇರುತ್ತೆ. ಕೊಬ್ಬರಿ ಎಣ್ಣೆ ಜೊತೆಗೆ ಇದನ್ನು ಕುದಿಸ್ಬಿಟ್ಟು ತಲೆಗೆಲ್ಲ ಹಚ್ಚಿತು ಅಂದರೆ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇನ್ನು ಇದು ನೋಡಿ 2 ಕಲರ್ ಬರುತ್ತೆ. ನೋಡಿ ಈ ಥರ ಬರುತ್ತೆ. ಸುತ್ತಲೂ ಒಂಥರ ಪರ್ಪಲ್ ಥರ ಬರುತ್ತೆ, ಸೆಂಟ್ರಲ್ಲಿ ನೇರಳೆ ಹಣ್ಣಿನ ಥರ ಬರುತ್ತೆ. ಇನ್ನು ಇದು ಚಿಕ್ಕದು ದಾಸವಾಳ. ಇದು ಅಷ್ಟೇ ನೋಡಿ ತುಂಬ ರೇರ್ ಕಲರು. ಇದು ಒಂದೇ ಗಿಡ ಇರೋದು. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಕೆಲವೊಂದು ರೇರ್ ಕಲರೆಲ್ಲ ಜಾಸ್ತಿ ಇರೋದಿಲ್ಲ, ಎಲ್ಲ ಖಾಲಿ ಆಗಿಬಿಡುತ್ತೆ. 1-2 ಮಾತ್ರ ಇರುತ್ತೆ. ಹಾಗಾಗಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಇನ್ನು ನೋಡಿ ಇದು ಡಬಲ್ ಪೆಟಲು ಅಂದರೆ ರೆಡ್ದು. ಇದು ಒಂದೇ ಇರೋದು, ಎಲ್ಲ ಖಾಲಿ ಆಯಿತು. ಇದೇ ಕಲ್ಲರಲ್ಲೇ ನಿಮಗೆ ವೆರೈಟಿ ಚೇಂಜ್ ಇರುತ್ತೆ. ಅಂದರೆ ಡಬಲ್ ಪೆಟಲಲ್ಲೇ ರೆಡ್ಡಲ್ಲಿ ಡಾರ್ಕ್ ರೆಡ್ ಇರುತ್ತೆ, ಮತ್ತು ಲೈಟ್ ರೆಡ್ ಇರುತ್ತೆ. ವೆರೈಟಿ ಇರುತ್ತೆ ಗಿಡಗಳು.
ನೋಡಿ ಇದೇ ಒಂಥರ ಕಲ್ಲರ್ಗಳಂತೂ ಡಿಫ್ರೆಂಟಾಗಿದ್ದಾವೆ, ನೋಡೋಕ್ಕಂತೂ ಎರಡು ಕಣ್ಣು ಸಾಲಲ್ವೇನೋ ಅಷ್ಟು ಚೆನ್ನಾಗಿದೆ ಕಲ್ಲರ್ಗಳು. ಇನ್ನು ಇದು ಕನಕಾಂಬ್ರ ಕಲ್ಲರು, ಅಂದರೆ ನೀವು ಇನ್ನೊಂದು ರೇರ್ ಕಲ್ಲರಲ್ಲಿ ಕನಕಾಂಬ್ರ ಕಲ್ಲರ್ ಇದೆ, ನೀವು ಅದು ಇದು ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದೇ ಬೇರೆ ಅದೇ ಬೇರೆ. ಅದಿನ್ನೂ ಹೂ ಬಿಟ್ಟಿಲ್ಲ, ಹೂ ಬಿಟ್ಟಿದ್ದಂತಹ ಗಿಡಗಳೆಲ್ಲ ಖಾಲಿಯಾದವು, ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಹಾಕಿಲ್ಲ ಅದನ್ನು. ಇನ್ನು ನೋಡಿ ಇದು ಆರೆಂಜಲ್ಲಿ ಲೈಟ್ ಆರೆಂಜು, ಡಾರ್ಕು ಆರೆಂಜ್ ಇರುತ್ತೆ, ಲೈಟು ಇರುತ್ತೆ. ಡಾರ್ಕ್ ಇರೋವೆಲ್ಲ ಖಾಲಿಯಾದವು, ಹಾಗಾಗಿ ಇದು ಅದೊಂದು ಇತ್ತಲ್ಲ ಅಂತ ನಾನು ಅದನ್ನು ವಿಡಿಯೋದಲ್ಲಿ ಹಾಕಿದ್ದೀನಿ. ಇನ್ನು ಇದು ಅಷ್ಟೇ, ಇವೆಲ್ಲ ತುಂಬ ರೇರ್ ಕಲ್ಲರು. ಇನ್ನು ಇದು ಗಾರ್ಡನಿಯಾ, ಈ ಗಾರ್ಡನಿಯಾ ಅಂತೂ ತುಂಬಾ ಸ್ಮೆಲ್ ಇರುತ್ತೆ, ಅದು ಸೇಮ್ ಗುಲಾಬಿ ಹೂ ಬಿಟ್ಟಂಗೆ ಬಿಡುತ್ತೆ. ಇದು ಶ್ರೀಗಂಧ ಪರಿಮಳ ಬರುತ್ತಲ್ಲ, ಅದೇ ರೀತಿಯೇ ಪರಿಮಳ ಇರುತ್ತೆ. ಅದರಲ್ಲೂ ನಾವು ದೇವ್ರ ಮನೆಗೆಲ್ಲ ಹೂ ಮುಡಿಸಿದಾಗ ಸೇಮ್ ಶ್ರೀಗಂಧದ ಥರನೇ ಪರಿಮಳ ಬರುತ್ತೆ ಇದು. ಇನ್ನು ಇದು ಮಧುಮಾಲತಿ, ಮಧುಮಾಲತಿನೂ ಅಷ್ಟೇ ಜಾಸ್ತಿ ಇಲ್ಲ, ಕಡಿಮೆನೇ ಇರೋದು, ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಇನ್ನು ನೋಡಿ ಪಿಂಕಲ್ಲಿ ಇದೇ ಒಂಥರ ವೆರೈಟಿ, ತುಂಬಾ ಚೆನ್ನಾಗಿದೆ. ಪಿಂಕಲ್ಲಂತೂ ಒಂದಕ್ಕಿಂತ ಒಂದು ವೆರೈಟಿ ಬೇರೆ ಇರುತ್ತೆ. ಇನ್ನು ನೋಡಿ ಇದು ಬೀಟ್ರೋಟ್ ಕಲ್ಲರು, ಈ ಬೀಟ್ರೋಟ್ ಕಲ್ಲರಲ್ಲಿ ಸಿಂಗಲ್ ಇದೆ, ಡಬಲ್ ಇದ್ದಿದ್ದೆಲ್ಲ ಖಾಲಿ ಆಯಿತು. ಇನ್ನು ನೋಡಿ ಇದೇ ಒಂಥರ ಕಲ್ಲರು, ಡಬ್ಬಲ್ಲು ಗಿಡಗಳಿದ್ದಾವೆ ಬೀಟ್ರೋಟ್ ಕಲ್ಲರಲ್ಲಿ, ಅದು ಹೂ ಬಿಟ್ಟ ಮೇಲೆ ನಾನು ವಿಡಿಯೋ ಹಾಕ್ತೀನಿ. ನಾನು ನೋಡಿ ಇದು ಅಷ್ಟೇ ಒಂಥರ ಆರೆಂಜು, ಎರಡು ಕಲ್ಲರ್ ಬರುತ್ತೆ ಒಂದೇ ಹೂವಲ್ಲಿ, ಎರಡು ಕಲ್ಲರು. ಇದು ಅಷ್ಟೇ ನೋಡಿ, ವೈಟು ಮತ್ತು ಪಿಂಕು ಎರಡು ಮಿಕ್ಸ್ ಇರುತ್ತೆ. ತುಂಬ ಚೆನ್ನಾಗಿದೆ ಕಲ್ಲರ್ಗಳಂತೂ, ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿರುತ್ತೆ. ಇನ್ನು ನೋಡಿ ಇದೇ ಒಂಥರ ಪಿಂಕು, ಒಂದೇ ಪಿಂಕ್ ಕಲ್ಲರಲ್ಲೇ ವೆರೈಟಿ ಚೇಂಜ್ ಇರುತ್ತೆ. ನಾನು ಆವಾಗಲೇ ಹೇಳ್ದಂಗೆ ಹೂ ಒಂದೇ ಕಲರ್ ಆದ್ರೂ ಅದರಲ್ಲಿ ವೆರೈಟಿ ಬೇರೆ ಬೇರೆ ಇರುತ್ತೆ. ನೀವೇನು ಅನ್ಕೊತೀರಾ, ಕಲ್ಲರ್ ಒಂದೇ ಅನ್ಕೊತೀರಾ, ಆ ಥರ ಅಲ್ಲ, ಕಲ್ಲರ್ ಒಂದೇ ಇದ್ರೂ ಹೂವಿನಲ್ಲಿ ವೆರೈಟಿ ಚೇಂಜ್ ಇರುತ್ತೆ. ಸಿಂಗಲ್ ಪೆಟಲಲ್ಲಾಗಿರ್ಬೋದು, ಡಬಲ್ ಪೆಟಲಲ್ಲಾಗಿರ್ಬೋದು, ಅಂದರೆ ವೆರೈಟಿ ಚೇಂಜ್ ಇರುತ್ತೆ. ನೋಡಿ ಇದೇ ಒಂಥರ ವೆರೈಟಿ, ಅದು ಎಷ್ಟು ಚೆನ್ನಾಗಿದೆ ನೋಡಿ, ಸುತ್ತಲೂ ಒಂಥರ ಕ್ರೀಮ್ ಕಲರು, ಮಧ್ಯದಲ್ಲಿ ರೆಡ್ಡು, ಈ ಥರ ಒಂದು ಹೂವಿನಲ್ಲೇ ತುಂಬ ವೆರೈಟಿಗಳಿರುತ್ತೆ. ಇನ್ನು ಇದು ಡಬಲ್ ಪೆಟಲು ಪರ್ಪಲ್ಲು, ನೋಡಿ ಇದೇ ಒಂಥರ ವೆರೈಟಿ. ಮತ್ತು ನಾನು ಇದೇ ಹೂವಲ್ಲಿ ಇನ್ನು ಮುಂದೆ ಒಂದು ತೋರಿಸ್ತೀನಿ, ಅದು ಇದು ಈ ಹೂವೇನೆ, ಅದು ಕಲರ್ ಚೇಂಜ್ ಆಗುತ್ತೆ. ನಾನು ಫಸ್ಟು ಹಾಕ್ಕೊಂಡಿದ್ದಂತಹ ಗಿಡ ಇದು ನೋಡಿ, ಸೇಮ್ ನಾನು ಫಸ್ಟ್ ತೋರಿಸೋದ್ನಲ್ಲ ಅದೇ ಹೂವು ಈ ಕಲರಿಗೆ ಬಂದಿದೆ. ಪ್ರಕೃತಿ ಎಷ್ಟು ವಿಚಿತ್ರ ಅಲ್ವಾ, ತುಂಬಾ ಖುಷಿಯನ್ನು ಅಂತ ಅನಿಸುತ್ತೆ. ಇನ್ನು ನೋಡಿ ಇದು ದವನ, ಮರ್ಗ, ಪನ್ನೀರ್ ಪತ್ರೆ ಇದೆಲ್ಲ ಇದೆ, ಇದು ಪನ್ನೀರ್ ಪತ್ರೆ. ಇನ್ನು ನೋಡಿ ಇದೇ ಒಂಥರ ಕಲ್ಲರು, ಪಿಂಕಲ್ಲೇ 3-4 ವೆರೈಟಿ ಇದೆ. ನಾನು ಆವಾಗಲೇ ಹೇಳ್ದಂಗೆ ಕಲ್ಲರ್ ಒಂದೇ ಥರ ಇದ್ರೂ ನಿಮಗೆ ವೆರೈಟಿ ಚೇಂಜ್ ಇರುತ್ತೆ. ನೋಡಿ ಇದೇ ಒಂಥರ ವೆರೈಟಿ. ಇನ್ನು ಇದು ನಾಗದೆಳೆ ಗಿಡ ನಾವು ಗಾರ್ಡನ್ ಮಾಡೋರು ಪ್ರತಿಯೊಬ್ಬರು ಈ ಗಿಡನ ಹಾಕಲೇಬೇಕು, ಯಾಕೆಂದರೆ ಹುಳ ಹಪ್ಪಟೆ ಅದೆಲ್ಲ ಬರಬಾರ್ದು ಅಂದರೆ ನಾವು ಈ ಥರ ಗಿಡ ಹಾಕಲೇಬೇಕು. ಇನ್ನು ಕನಕಾಂಬರ ಗಿಡಗಳು ಇದೆ, ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಆರೆಂಜ್ ಕನಕಾಂಬರನೂ ಇದೆ, ಮತ್ತು ಇನ್ನು ಹಳದಿನಲ್ಲೂ ಇದೆ. ಈ ಮಾಮೂಲಿ ಕನಕಾಂಬರ ಬರುತ್ತಲ್ಲ ಅದು ಇದೆ, ಮತ್ತು ಹಳದಿನಲ್ಲೂ ಇದೆ. ನೋಡಿ ಇದು ತುಂಬ ರೇರ್ ಕಲ್ಲರು, ಇದು ಫಸ್ಟ್ಗೆ 2 ಗಿಡ ಇತ್ತು, ಅದು ಬುಕ್ ಆಯಿತು. ಇವಾಗ ಒಂದು ಹೂವು ಅರಳಿದೆ, ಹಂಗಾಗಿ ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಇದು ಒಂದೇ ಗಿಡ ಇರೋದು, ಬೇಕು ಅನ್ನೋರು ಬೇಗ ಬುಕ್ ಮಾಡಿಕೊಂಡ್ರೆ ಸಿಗುತ್ತೆ. ಈ ಥರ ಎಲ್ಲ ರೇರ್ ಕಲ್ಲರ್ಗಳನ್ನ ನಾನು ನಿಮಗೆ ಅಂತ ಹುಡುಕಿ ತುಂಬ ಕಡೆ ಹುಡುಕ್ತೀನಿ, ಆ ಹುಡುಕೋದು ಎಷ್ಟು ಕಷ್ಟ ಅಂತ ನನಗೆ ಮಾತ್ರ ಗೊತ್ತಿರುತ್ತೆ. ಇನ್ನು ನೋಡಿ ಇದೇ ಒಂಥರ ಕಲ್ಲರು, ಅದರಲ್ಲೂ ಒಂದು ಬೊಗಸೆ ಅಷ್ಟಾಗಲ ಹೂ ಬಿಡುತ್ತೆ ಇದು. ಇವು ವಿಡಿಯೋನ ಅರ್ಧಂಬರ್ಧ ನೋಡಿದ್ರೆ ನಾನು ಯಾವ್ಯಾವ ಗಿಡಗಳನ್ನ ಹಾಕಿರ್ತೀನಿ ಅಂತ ನಿಮಗೆ ಗೊತ್ತಾಗೋದಿಲ್ಲ, ಪೂರ್ತಿ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ. ಕೆಲವೊಬ್ಬರಂತೂ ಸಬ್ಸ್ಕ್ರೈಬ್ ಮಾಡೋದೇ ಇಲ್ಲ, ಹಾಗೆ ವಿಡಿಯೋ ನೋಡ್ತೀರಾ, ತುಂಬಾ ಬೇಜಾರಾಗುತ್ತೆ. ವಿಡಿಯೋ ನೋಡೋಕ್ಕಿಂತ ಮುಂಚೆ ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ನೋಡಿ ಇದು ಲೈಟು ರೆಡ್ಡಲ್ಲಿ ತುಂಬಾ ರೇರ್ ಕಲ್ಲರ್, ಅದು ತುಂಬ ಚೆನ್ನಾಗಿದೆ, ಅದೇ ಒಂಥರ ವೆರೈಟಿ. ನೋಡಿ ಇದಂತೂ ಎಷ್ಟು ಚೆನ್ನಾಗಿದೆ, ಈ ಥರ ಎಲ್ಲ ತುಂಬ ರೇರ್ ಕಲ್ಲರ್ಗಳು ಹೆಚ್ಚು ಸಿಗೋದಿಲ್ಲ, ಎಷ್ಟು ಹುಡುಕ್ತೀನಿ ಅಂತ ನನಗೆ ಮಾತ್ರ ಗೊತ್ತಿರುತ್ತೆ. ಇನ್ನು ಇದಂತೂ ತುಂಬ ಜನ ಕೇಳ್ತಾ ಇದ್ರಿ ನನಗೆ, ಅಕ್ಕ ಈ ಗಿಡಕ್ಕೋಸ್ಕರ ನಾನು ತುಂಬ ಕಡೆ ಹುಡುಕ್ತೆ ಎಲ್ಲೂ ಸಿಗಲಿಲ್ಲ ಅಂದ್ಬಿಟ್ಟು, ಫಸ್ಟು ಇದ್ದಿದ್ದಂಥ ಸ್ಟಾಕಲ್ಲಿ ತಗೊಂಡಿದ್ದೀರಾ, ಈಗ ಮತ್ತೆ ಬಂದಿದೆ, ಅದರಲ್ಲೂ ಕಡಿಮೆನೇ ಇರೋದು ಗಿಡಗಳು, ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ನೋಡಿ ಇದು ರೆಡ್ಡಲ್ಲಿ ಇದೇ ಒಂಥರ ವೆರೈಟಿ, ನೋಡಿ ಈ ಥರ ಪಿಂಕಲ್ಲಿ ಅವಾಗೆ ತೋರಿಸ್ದೆ ನೋಡಿ, ಈಗ ಜಸ್ಟ್ ಒಂದು ಮುಂದೆ ಹೋಯ್ತಲ್ಲ ಅದೇ ಬೇರೆ ವೆರೈಟಿ, ಇದೇ ಬೇರೆ ವೆರೈಟಿ. ಇನ್ನು ಇದು ಒಂದೇ ಗಿಡ ಇರೋದು, ಇದರಲ್ಲೂ ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಇನ್ನು ಇದು ಊಟಿ ಆ್ಯಪಲ್ಲು, ನೋಡಿ ಅದರಲ್ಲಿ ಎಷ್ಟು ಚೆನ್ನಾಗಿ ಅದು ಸಣ್ಣ ಸಣ್ಣದ ಕಾಯೆಲ್ಲ ಕಟ್ಟಿದೆ ಅಂತ, ಇದು ಒಂದೇ ಗಿಡ ಇರೋದು, ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇನ್ನು ಇದು ವೈಲೆಟ್ ಜಾಸ್ಮಿನ್ ಅಂತ ತುಂಬಾ ಚೆನ್ನಾಗಿದೆ ಕಲ್ಲರ್ ಅಂತೂ, ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಇವು ಅಷ್ಟೇ ಗಿಡಗಳು ಜಾಸ್ತಿ ಇಲ್ಲ, ಎಲ್ಲ
ಖಾಲಿ ಆಗ್ತಾ ಬರ್ತಿದೆ. ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ಇನ್ನು ಇದು ಮಳ್ಳೆ ಹೂವು. ಈ ಮಳ್ಳೆ ಹೂವಲ್ಲೇ ನಿಮಗೆ 2 ವೆರೈಟಿ ಬರುತ್ತೆ. ಈಗ ಮಾಮೂಲಿ ಮಳ್ಳೆ ಹೂವು ಒಂಥರ ಬರುತ್ತೆ, ಅದು ಸ್ವಲ್ಪ ತೊಟ್ಟು ತುಂಡ ಇರುತ್ತೆ. ಇದು ಈ ವೆರೈಟಿ ಚೇಂಜ್ ಇರುತ್ತೆ. ಮಳ್ಳೆ ಹೂವಲ್ಲಿ ತೊಟ್ಟು ಉದ್ದ ಇರುತ್ತೆ ನೋಡಿ, ಅಲ್ಲಿ ನೀವು ಗಮನಿಸ್ಬೋದು. ಇದು ಮಳ್ಳೆ ಹೂವು ಥರನೇ ಸ್ಮೆಲ್ ಇರುತ್ತೆ, ಸೇಮ್ ಮಳ್ಳೆ ಹೂವನೇ, ಆದರೆ ವೆರೈಟಿ ಚೇಂಜ್ ಇರುತ್ತೆ ನೋಡಿ. ಇದು ಮಾಮೂಲಿ ಮಳ್ಳೆ ಹೂವು, ಅದೇ ಬೇರೆ ವೆರೈಟಿ, ಇದೇ ಬೇರೆ ವೆರೈಟಿ. ಈ ಥರ ಒಂದೇ ಹೂವಲ್ಲಿ ನಿಮಗೆ ವೆರೈಟಿ ಚೇಂಜ್ ಇರುತ್ತೆ ನೋಡಿ. ಇನ್ನು ರೆಡ್ಡಲ್ಲಿ ಇದೇ ಬೇರೆ, ಈ ಥರ ಕಲರ್ ಒಂದೇ ಇದ್ರೂ ಮತ್ತು ಹೂವು ಒಂದೇ ಇದ್ರೂ ವೆರೈಟಿಗಳು ಚೇಂಜ್ ಇರುತ್ತೆ. ಒಂದೊಂದು ದಿನ ನಾನು ವಿಡಿಯೋ ಹಾಕೋಕ್ಕೆ ಆಗಿರೋದಿಲ್ಲ, ಯಾಕೆ ಅಂದರೆ ನನಗೆ ತುಂಬ ಕೆಲಸ ಇರೋ ಕಾರಣ ಒಂದೊಂದು ದಿನ ವಿಡಿಯೋ ಹಾಕೋಕ್ಕಾಗಿರೋದಿಲ್ಲ. ನೋಡಿ ಇದೇ ಒಂಥರ ಕಲ್ಲರು. ಇನ್ನು ನನಗೆ ಅದು ವೀಡಿಯೋಗಳು ಇದ್ರೂ ಸಹ ಎಡಿಟ್ ಮಾಡಿ ನನಗೆ ವಿಡಿಯೋ ಹಾಕೋ ಅಷ್ಟು ಟೈಮೂ ಇರೋದಿಲ್ಲ, ಹಂಗಾಗಿ ವಿಡಿಯೋಗಳು ಹಾಕಿರೋದಿಲ್ಲ. ನಾನು ಈ ವಿಡಿಯೋದಲ್ಲಿ ಯಾವ್ಯಾವ ಕಲರ್ ತೋರಿಸಿದ್ದೀನೋ ಅಷ್ಟು ಕಲ್ಲರು ಇದೆ. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಮತ್ತು ಆ ಕಲರ್ ಇದೆಯಾ, ಈ ಕಲರ್ ಇದೆಯಾ ಅಂತ ದಯವಿಟ್ಟು ಕೇಳಬೇಡಿ. ಮತ್ತು ಅದರಲ್ಲೂ ನಮಗೆ ಫೋಟೋ ಕಳಿಸಿ ಮತ್ತು ಅದು ವಿಡಿಯೋ ಕಳಿಸಿ ಎಂತೆಲ್ಲ ದಯವಿಟ್ಟು ಕೇಳಬೇಡಿ. ಯಾಕೆಂದರೆ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳಿರ್ತೀನಿ, ನಾನು ಒಬ್ಬಳೇ ಎಲ್ಲ ಕೆಲಸ ಮಾಡಬೇಕು ಅಂತಲೂ ಹೇಳಿರ್ತೀನಿ. ಇನ್ನು ಇದು ನಿಮಗೆ ಸುಗಂಧ ರಾಜದಲ್ಲಿ 3 ಪೆಟಲಲ್ಲೂ ಸಿಗುತ್ತೆ ಮತ್ತು ಸಿಂಗಲ್ ಪೆಟಲಲ್ಲೂ ಸಿಗುತ್ತೆ. ನೋಡಿ ಇದು ಕಾಕಡ ಗಿಡ. ಈ ಕಾಕಡ ಗಿಡದಲ್ಲಿ ನಾನು ಆವಾಗಲೇ ತೋರಿಸ್ದೆ ನೋಡಿ, ತೊಟ್ಟು ಉದ್ದ ಇದೆ ಅಂತ, ಅದೇ ಬೇರೆ ವೆರೈಟಿ, ಇದು ಬೇರೆ ವೆರೈಟಿ. ಇದು ನಿಮಗೆ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ನೋಡಿ, ಆ ಥರ ಕಾಕಡ ಹೂವು ಇದು. ಆವಾಗಲೇ ತೋರಿಸಿದ್ದು ಆ ಹೂವು ಕಾಕಡ ಹೂವು ನಿಮಗೆ ಮಾರ್ಕೆಟಲ್ಲಿ ಸಿಗೋದಿಲ್ಲ. ಒಂದು ಹೂಗಳು ಮಾರ್ಕೆಟಲ್ಲೇ ನಮಗೆ ಸಿಗೋದಿಲ್ಲ. ಅಂಥ ಹೂಗಳನ್ನ ನಾವು ನಮ್ಮ ಗಾರ್ಡನಲ್ಲೇ ಹಾಕ್ಕೊಂಡ್ರೆ ನಮಗೆ ಬೇಕಾದಾಗ ಹೂವು ಸಹ ಸಿಗುತ್ತೆ ನೋಡಿ. ಇನ್ನು ಇದು ನಾಟಿ ದಾಸವಾಳ. ಬೇಕು ಅಂದರೆ ನಿಮಗೆ ಈ ಗಿಡನೂ ಇದೆ, ಅಂದರೆ ಇದು ಒಂದೇ ಗಿಡ ಇರೋದು. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇನ್ನು ಇದು ಅಷ್ಟೇ ನೋಡಿ, ತುಂಬ ಚೆನ್ನಾಗಿದೆ ಕಲರ್ ಅಂತೂ. ಇನ್ನು ಶಂಖಪುಷ್ಪದಲ್ಲಿ ಪರ್ಪಲ್ ಮಾತ್ರ ಇದೆ, ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇನ್ನು ಇದು ಕೆಮಿಲಿಯಾ ಅಂತ ಈ ಗಿಡದ ಹೆಸರು. ಅಂದರೆ ನಾನು ಬೇಕು ಅನ್ನೋರಿಗೆ ಮಾತ್ರ ತರಿಸ್ಕೊಡ್ತೀನಿ ಇದನ್ನು, ಅಂದರೆ ಇದು ತುಂಬಾ ಕಾಸ್ಟ್ಲಿ ಇದೆ. ಇದು ಕೆಮಿಲಿಯಾ ಹೂವಂತೂ ನೋಡೋಕ್ಕೆ ಅಟ್ರಾಕ್ಷನ್ ಆಗಿ ತುಂಬಾ ಚೆನ್ನಾಗಿದೆ. ಗಿಡದಲ್ಲೂ ಅಷ್ಟೇ ಒರಿಜಿನಲ್ಲು ಡೂಪ್ಲಿಕೇಟು 2 ಗಿಡ 2 ವೆರೈಟಿ ಇದೆ. ನಮ್ಮ ಹತ್ರ ಸಿಗುವಂಥದ್ದು ಇದು ಒರಿಜಿನಲ್ ಗಿಡ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.